ಎಲ್ಲ ಒಂದು 5 ಬ್ಯಾಗ್ ಬರ್ತಾರೆ ನಮ್ಮ ಕಡೆ 5 ಸ್ಕೂಲ್ಗೆ ಅಲ್ವಾ? ಐದು ಕಡೆ ಸರ್ಕಾರಿ ಸ್ಕೂಲ್ ಬಿಟ್ಬಿಟ್ರು, ಎಲ್ಲ ಪ್ರೈವೇಟಲ್ಲಿ ನನ್ನ ಮಗ ಓದಬೇಕು. ಆ ಪಕ್ಕದ ಮನೆಯವ್ರು ಓದಿಸ್ಬಿಟ್ರೆ ಸಾಕು, ಇವಳು ಏನಾರ ಆಗಲಿ ಒಂದು ತುಂಡ ಮಾರಿದ್ರು ಸರಿಯೇ, ನಮ್ಮ ಹುಡುಗನ ಅದೇ ಸ್ಕೂಲ್ ಸೇರಿಸ್ಬೇಕು ಅಂತಾರೆ. ಹಂಗೆ ಯಾರೋ ಮೇಷ್ಟ್ರು ಹುಡುಗನಿಗೆ ಹೋಮ್ವರ್ಕ್ ಕೊಟ್ರಂತೆ, ನಿನ್ನ ಬುಲ್ಡೆ ಬಿಸಿನೀರು ಕಾಯಿಸ್ಬಿಡ್ತೀನಿ ಸರಿಯಾಗಿ ಏನಾರು ಓದ್ಕೊ ಬರಲಿಲ್ಲ ಅಂದರೆ. ಹೇಳಿ ಸಾ ಬರ್ಕೊಳ ಪೆನ್ ತಗೊಂಡ, ಹೇಳಿ ಸಾ ದಿಸ್ ಈಸ್ ಮೈ ಹೆಡ್. ಹುಡುಗ ಅಂದಂಗ ಅಂದ್ರೆ ಏನು ಸಾ, ಅಷ್ಟು ಗೊತ್ತಾಗಲ್ಲ ಸೋದ್ರ ಗುಂಡೆ ಗಂಡ ಅಯೋಗ್ಯಂತಂದು. ಹಂಗಂದ್ರೆ ಇದು ನನ್ನ ತಲೆ. ಹೌದಾ ಸಾ, ಗೊತ್ತಾಯ್ತು ಕುಡಿಯಿಂದ. ಹೋಮ್ವರ್ಕ್ ಮಾಡ್ಬೇಕಲ್ಲ, ಮನೆಗೆ ಬಂದ ಬ್ಯಾಗ್ ನೇತಾಕ್ತಾ ಕೈಕಾಲು ಮುಖ ತೊಳ್ಕೊಂಡ ಒಬ್ಬರೇ ಕೂತ್ಕೊಂಡು ಓದ್ತಾವನೆ. ಏನಂತ, ಇದು ನಮ್ಮ ಮೇಷ್ಟ್ರ ತಲೆ, ಇದು ನಮ್ಮ ಮೇಷ್ಟ್ರ ತಲೆ, ಇದು ನಮ್ಮ ಮೇಷ್ಟ್ರ ತಲೆ. ನನ್ನ ತಲೆ ಹೊಟ್ಟೋಯ್ತು, ಮೇಷ್ಟ್ರ ತಲೆ. ಎಷ್ಟೋ ಹೊತ್ಮೇಲೆ ಅಪ್ಪನೂ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ, ಇದೇನು ನಮ್ಮ ಹುಡುಗ ಮೇಷ್ಟ್ರ ತಲೆ ಅಂತಾನಲ್ಲ. ಡೋ ಹೋಮ್ವರ್ಕ್ ಕಣಪ್ಪ. ಏನು ಹೋಮ್ವರ್ಕು? ಮೇಷ್ಟ್ರು ಬರ್ಕೊಟ್ಟವ್ರೆ. ಏನಂತ ಓದಪ್ಪ, ದಿಸ್ ಈಸ್ ಮೈ ಹೆಡ್. ದಡ್ಡ ಕಣೋ ನೀನು, ದಡ್ಡ. ಹಂಗಂದ್ರೆ ಏನು ಗೊತ್ತಾ, ಹೇಳಪ್ಪ, ಇದು ನನ್ನ ತಲೆ. ದಿಸ್ ಈಸ್ ಮೈ ಹೆಡ್ ಅಂದರೆ ದಿಸ್ ಅಂದರೆ ಇದು, ಮೈ ಅಂದರೆ ನನ್ನ, ಹೆಡ್ ಅಂದರೆ ತಲೆ. ಅಪ್ಪ ಹೇಳ್ಬಿಟ್ಟು ಆ ಕಡೆಗೆ ಹೋದ, ಇವನು ಈ ಕಡೆಗೆ ಶುರು ಮಾಡ್ಕೊಂಡ, ಇದು ನಮ್ಮ ಅಪ್ಪನ ತಲೆ, ಇದು ನಮ್ಮ ಅಪ್ಪನ ತಲೆ, ನಮ್ಮ ಅಪ್ಪನ ತಲೆ. ಹಂಗೆ ಕಥೆಯನ್ನು ಕೇಳಿಸ್ಕೊಳ್ದೇ ಇದ್ರೆ ಬೆಳಗಾಣ ರಾಮಾಯಣ ಮಾಡಿ ಬೆಳಕರಿದ್ರೆ ರಾಮನ ಮುಗಿಸಿದ್ದೆಗೂ ಏನಾಯ್ತಂತ ಏನಂಗೆ ಆಯ್ತದೆ. ಇಲ್ಲಿ ಯಾವ ನಾರದ ಮಹರ್ಷಿಗಳು ಆಸ್ಥಾನಕ್ಕೆ ಬಂದಾಗ ಕೈ ಮುಗಿದು ಕೇಳ್ಕೊತಾರಂತೆ. ಯಾರು? ಕೋಶಲ ದೇಶದ ಮಹಾರಾಜ, ಸ್ವಾಮಿ ನಮ್ಮ ಮನೆಗೆ ಬಂದದ್ದು ನನ್ನ ಜನ್ಮ ಸಾರ್ಥಕವಾಯಿತು. ಈ ನನ್ನ ಅರಮನೆಗೆ ಬಂದದ್ದು ನನಗೆ ಬಹಳ ಆನಂದವಾಗುತ್ತಾ ಇದೆ. ಕುಳಿತುಕೊಳ್ಳಿ ಅಂತ ಉಚಿತವಾದ ಆತ್ಮಕ್ಕೆ ಕುಳ್ಳಿರಿಸಿ, ಈ ಪಾಮರಿಂದ ಏನಾಗಬೇಕು ಸ್ವಾಮಿ? ಮಹಾರಾಜ, ನಾನು ಬಹಳ ದೂರದಿಂದ ನಡೆದು ಬಂದಿದ್ದೀನಿ, ನನಗೆ ಭೋಜನವಾಗಬೇಕು. ಚೇತಾನೆ, ಏಯ್ ಯಾರಲ್ಲಿ? ಮಹಾರಾಜ ಕೂಗಿದ್ದಕ್ಕೆ ಒಂದು 5 ಜನ ಓಡ್ಬಂದ್ಬಿಟ್ರಂತ. ಏನು ಸ್ವಾಮಿ, ಏನು ಮಹಾಪ್ರಭು? ನಾರದ ಮಹಾತ್ಮರು ಕೇಳ್ತಾ ಇದ್ದಾರೆ, ಬೇಗ ಅಡಿಗೆನ ಸಿದ್ಧ ಮಾಡಿ. ಅಡಿಗೆ ಸಿದ್ಧವಾಯಿತು. ನಾರದ ಮಹಾತ್ಮರು ಕರಿತಾ ಇದ್ದಾರೆ, ಬನ್ನಿ ಸ್ವಾಮಿ ಊಟಕ್ಕೆ. ಇವನು ಒಬ್ಬ ಕೇಳ್ದ, ಒಬ್ಬ ಎದ್ದೊಳ್ಬೇಕು ತಾನೆ. ಅಕ್ಕಪಕ್ಕದಲ್ಲಿರುವ ಒಬ್ಬರು ಬಿಡಲ್ಲ, ನಿಂಗಣ್ಣ ಕೆಂಚಣ್ಣ ಬೋರಣ್ಣ ಬಂದ್ರು.